ವೈಯಕ್ತಿಕವಾಗಿ ರಮೇಶ್ ಕುಮಾರ್ ಯಾವ ಮಟ್ಟಕ್ಕೆ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಇವತ್ತು ಪೊಲೀಸರು ನನ್ನ ಕಾಲ್ ಬರ್ತಾರೆ, SP ಹೇಳ್ತಾರೆ ಗೋವಿಂದ ಗೌಡರು ಅವ್ರಿಗೆ ತಟ್ಟಿದೆ ರಮೇಶ್ ಕುಮಾರ್ ಕಡೆಯಿಂದ ಇವತ್ತು ಜನಗಳು ಬಿಟ್ಟು ಹೊಡಿಸ್ತಾರೆ ಅನ್ಕೊಂಡು ಪೊಲೀಸರು ನನ್ನ ಕಾವಲಿದ್ದಾರೆ. ನಾನು ಸೋತು ಹೋಗಿದ್ದು ನನಗೇನು ಬೇಜಾರೇನಿಲ್ಲ, ನನಗೇನು ಬೇಜಾರಿಲ್ಲ ಸೋತು. ಆದ್ರೆ ರಮೇಶ್ ಕುಮಾರ್ ಅಂತ ಹಿರಿಯರು ಜವಾಬ್ದಾರಿ ಅಂತ ಮನುಷ್ಯ ವೈಯಕ್ತಿಕವಾಗೇನ್ರಿ ಇವತ್ತು ನನ್ನ ಪ್ರಾಣ ತೆಗೆಯೋ ಮಟ್ಟಕ್ಕೆ ಬರ್ತಾನೆ ಇತ್ತು. ನನ್ನ ಪ್ರಾಣಕ್ಕೆ ಏನಾದ್ರು ಹಾನಿ ಆದ್ರೆ ನೇರವಾಗಿ ರಮೇಶ್ ಕುಮಾರೇ ಕಾರಣ. ಇನ್ನು ಮೇಲೆ ಏನಾದ್ರು ನನಗೇನು ಕಿಂಚತ್ ಏನಾರು ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ, ಯಾಕೆ ಇವತ್ತು ನಡೆದಂತ ಘಟನೆ ಅಲ್ಲಿ ಜನಗಳಿರ್ತಾರೆ ಬಹಿರಂಗವಾಗಿ ಹೇಳ್ತಾರೆ ಗೋವಿಂದ ಗೌಡರು ಧಿಕ್ಕಾರಕ್ಕೆ ಹೋಗ್ರಿ ಅಂತೇಳಿ. ಸ್ವಾತಿ ಹೋಟ್ಲಲ್ಲಿ ಹೇಳ್ತಾರೆ ನಮ್ಮ ಪ್ರಾಣಕ್ಕೆ ಏನು ಬೆಲೆ ಇಲ್ವಾ? ಆಮೇಲೆ ಇವತ್ತು ನಡೆದಂತ ಘಟನೆ ಪೊಲೀಸರು ಬಂದು SP-ನೇ ಕಳಿಸಿದ್ದಾರೆ. ಇವತ್ತು ಗೋವಿಂದ ಗೌಡರು ತಟ್ಟಿದೆ, ನೀವು ಅಲ್ಲಿ ಇದ್ದು ಆಚೆಗೆ ಬಿಡಿ ಅನ್ಕೊಂಡು. ಅರ್ಥ ಆಯ್ತಾ? ನನ್ನ ಜೀವಕ್ಕೆ ಏನಾದ್ರು ಹಾನಿ ಆದ್ರೆ, ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಹೊಣೆ ಹಾಕ್ತಾರೆ. ಯಾಕಂದ್ರೆ ಆ ಮನುಷ್ಯ ಯಾವ ಮಟ್ಟಕ್ಕೆ ಬಗ್ಗೆ ಹೇಳ್ತಾರೆ, ಯಾವ ಮಟ್ಟಕ್ಕೆ ಇಳಿದುಬಿಟ್ಟಿದ್ದಾರೆ ಅಂದ್ರೆ. ಆಮೇಲೆ ನಾನು ಒಂದು ಪದ ಇವತ್ತು ಸುಳ್ಳು ಹೇಳ್ತಾ ಇಲ್ಲ.